ನಮಸ್ಕಾರ ಲಕ್ಷ್ಮಣರೇ. ನಮಸ್ತೆ ಸರ್. ಕೋಟಗಲ್ಲು ನಿಮ್ಮ ತಾಲೂಕು. ಹಾಂ, ಮೇಲಾಗಿ ಇದು ಇತಿಹಾಸ ಇದೆ ಸರ್ ಇಲ್ಲಿ. ಇಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಖಾದ್ರಿ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿದ್ದ ಜಾಗ. ಯಾರಿಗೆ? ಪ್ರಹ್ಲಾದ್. ಹೌದಾ? ಹ್ಞೂ ಸರ್. ಓಕೆ. ಇತಿಹಾಸ ಎಲ್ಲಿರ್ತದೋ ಅಲ್ಲಿ ಜಾತ್ರೆ ಕಟ್ತದೆ. ಕರೆಕ್ಟ್. ಧರ್ಮ ಎಲ್ಲಿರ್ತದೆ ಅಲ್ಲಿ ಜಯ ಸಿಗ್ತದೆ ಅನ್ನೋ ದೊಡ್ಡವ್ರು ನಾಣ್ಣುಡಿ ಅಂತ. ನಮಗೆ ವ್ಯಾಪಾರಗಾರರು ಮತ್ತೆ ಮಾರಾಟಗಾರರು ಈ ಜಾತ್ರೆಗೆ ಭಾರಿ ಅನ್ಯೋನ್ಯಕತೆಯಿಂದ ಬರ್ತಾರೆ. ಓಕೆ. ಭಾರಿ ಸಂತೋಷದಿಂದ ಇರ್ತಾರೆ. ಇರೋ 4 ದಿವಸದಲ್ಲಿ ಆನಂದವಾಗಿ ಹೋಗ್ತಾರೆ. ಈ ಜಾತ್ರೆ ಮೊದಲಿಂದಾನು ಹೆಸರಿಗೆ ಬಂದಿದೆ. ರೈತರ ಜಾತ್ರೆ ಇದು. ಒಳ್ಳೆ ಎತ್ತು ಬರ್ತದೆ. ಅದೇ ಹಾವೇರಿ ಕಡೆಯಿಂದ ಬರ್ತದೆ, ಆನಗಲ್ನಿಂದ ಬರ್ತಾರೆ, ಬಳ್ಳಾರಿ ಬರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾರೆ. ಈ ವರ್ಷ ಚೆನ್ನಾಗಿ ಸೇರಿದಲ್ಲ? ಈ ವರ್ಷನೂ ಸುಮಾರಾಗಿ ಸೇರಿದೆ. ನಾವು ಚಿಕ್ಕ ಹುಡುಗರಲ್ಲಿ ಸಾಕಷ್ಟು 10 ದಿವಸದ ಜಾತ್ರೆ ಆಗ್ತಾ ಇತ್ತು. ಇವತ್ತಿನ ದಿವಸ ಹಳ್ಳಿಕಾರು ಎತ್ತುಗಳು ಕ್ಷೀಣಿಸಿದ್ರಿಂದ ಏನ್ ಸರ್ ಭಾರಿ ಕೆಳಮಟ್ಟಕ್ಕೆ ಬಂದಿವೆ. ನೋಡಿ ಸರ್, ಬಂದಿದ್ದಾವೆ. ಮಿಶ್ರ ಅಮೃತ ಮಹಲ್ ಬಂದಿದ್ದಾವೆ. ಎಲ್ಲ ಬಂದಿದ್ರು ಕೂಡ ನೋಡಿ ಇವರು ಯಾದಗಿರಿಯಿಂದ ಬಂದಿದ್ದಾರೆ. ಯಂಗಿರಪ್ಪನ ಪರ್ಸಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ ಸರ್. ಯಂಗಿರಪ್ಪ ಜಾತ್ರೆಗೆ ಹೋಗಿ ವಾಪಸ್ ಬಂದಿದ್ದಾರೆ. ಇಲ್ಲಿ ನಂಬಿಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ನಾಳೆ ಕೊಂಡ್ಕೊಂಡು ಹೋಗ್ತಾರಪ್ಪ ಸರ್. ಹೋಗ್ತೀರಾ? ಸರಿ, ನೀವು ಮಾತಾಡಪ್ಪ. ಏನು ಮಾತಾಡಿ. ಯಾದಗಿರಿಯಿಂದ ಬಂದಿದ್ದೀರಾ ಸರ್? ಯಾದಗಿರಿಯಿಂದ ಬಂದಿದ್ದೀವಿ ಸರ್. ನಾವು ಎತ್ತು ತಗೊಳಕ್ ಬಂದಿದೀವಿ. ನಮ್ದು ಯಾದಗಿರಿ ಜಿಲ್ಲಾ ಶಾಪುರ ತಾಲೂಕ, ಊರು ಉಕ್ಕಿನಾಳ್ರಿ ಹಳ್ಳಿ. ಅಲ್ಲಿಂದ ನಾವು ಎತ್ತು ಕೊಂಡ್ಕೊಳಕ ಇಲ್ಲಿ ಕೊಡಗಲ್ ಜಾತ್ರೆಗೆ ಬಂದಿದ್ದೀವಿ. ನಿಮ್ಮೂರಲ್ಲಿ ಇದು ಕುರಿ ಸಂತೆ ನಡೀತದ? ಭಾರಿ ನಡೀತದ? ನಡೀತದೆ ಸರ್. ಶಾಪುರ ಭಾರಿ ಚೆನ್ನಾಗಿ ನಡೀತದೆ ಸರ್. ಶುಕ್ರವಾರ ಇರುತ್ತೆ. ಅಷ್ಟು 500 ಕಿಲೋಮೀಟರ್ಲಿಂದ ನಾವು ಇಲ್ಲಿ ಒಳ್ಳೆ ದನ ಸಿಗ್ತಾವಂತೆ ಅಲ್ಲಿಂದ ಇಷ್ಟು ದೂರ ಬಂದಿದ್ದೇವೆ ಸರ್. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಸಂತೋಷ್. ಸಂತೋಷ್. ಇದೆಲ್ಲ ಒಟ್ಟಿಗೆ ಬಂದ್ರಾ? ಎಲ್ಲರೂ ಒಟ್ಟಿಗೆ ಬಂದ್ವಿ. ನಿಮ್ಮ ಹೆಸರು ಹೇಳಿ? ವೆಂಕಟೇಶ್ ಅಂತ. ನಿಮ್ಮ ದೂರ ಹೇಳಿ. ನಮ್ಮ ದೂರ ಕಿನ್ನಾಳ ಆರಿಂತಾಳ. ಗೊತ್ತು, ಮಾತಾಡಿದ್ರಲ್ಲ ಲಾಸ್ಟ್ ಟೈಮ್. ಸಮಯ ಎಷ್ಟು ತಂದಿದ್ದೀರಾ? 2 ಜೊತೆ ತಂದಿದ್ದೀವಿ. 2 ಜೊತೆ. ಪರವಾಗಿಲ್ಲ? ವ್ಯಾಪಾರ ಹೆಂಗಿದೆ? ಜೊತೆ ಕೊಟ್ಟೆ ಸ್ವಾಮಿ. ವ್ಯಾಪಾರ ಪರವಾಗಿಲ್ವಾ? ಪರವಾಗಿಲ್ಲ. ಅದೇ ನೋಡಿ ಸರ್, ನಾನು ಜಾತ್ರೆ ಬಗ್ಗೆ ಹೇಳೋದಾದ್ರೆ ಜಾತ್ರೆಗೆ ನಾನು ಯಾಕೆ ಬಂದಿದ್ದೀನಿ? ನಿನ್ನೆ ಬಂದು ನಿಸ್ವಾರ್ಥ ಸೇವೆ. ಹಳ್ಳಿಕಾರ್ ಕಟ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಆ ರೈತರಿಗೆಲ್ಲ ಕಾಸು ಕೊಡೋಕೆ ನನ್ನ ಅಷ್ಟು ಶಕ್ತಿ ಇದೆಯಾ? ಇಲ್ಲ ಸ್ವಾಮಿ. ಕಟ್ರಪ್ಪ ಪುಣ್ಯ ಬರ್ತೈತೆ. ಈ ಇಂಥ ಧರ್ಮದ ಜಾಗಗಳಲ್ಲಿ ತಗೊಂಡೋಗಿ ಸಾಕಿದ್ರೆ ನೀವು ಚೆನ್ನಾಗಿ ಆಗ್ತೀರಿ, ಆಗ್ತೀರಿ, ಶ್ರೀಮಂತರಾಗ್ತೀರಿ ಅಂತ ಹೇಳ್ತೀನಿ. ಆಮೇಲೆ ಪಾಪ ಈ ಒಂದು ಕಾಲದಲ್ಲಿ ಭಾರಿ ಕಾಸ್ಟ್ಲಿ ಆಗ್ತಾ ಇದ್ದಾವೆ. ಯಾರನ್ನು ಎತ್ಕೊಳಕ್ ಆಗ್ತಾ ಇಲ್ಲ. ಹೋದ್ರೆ ಒಪ್ಕೊಳ್ಳಿ, ಚಿಕ್ಕದಾಗಿ ಒಂದು ಹಸು ಕೊಡ್ಕೊಳ್ಳಿ, ಅದರಿಂದ ವಂಶಾಭಿವೃದ್ಧಿ ಮಾಡ್ಕೊಳ್ಳಿ, ನೀವು ಹಾಲು ಕೊಡ್ಕೊಳ್ಳಿ, ನೀವು ಚೆನ್ನಾಗಿ ಪೋಷಣೆ ಮಾಡ್ಕೊಳ್ಳಿ, ಆಮೇಲೆ ವ್ಯವಸಾಯ ಮಾಡ್ಕೊಳ್ಳಿ. ಕರು ಹಾಕಿದಾಗ ಅದರಲ್ಲಿ ಲಾಭ ತಕ್ಕೊಳ್ಳಿ ಅಂತಂದ್ಬಿಟ್ಟು ಕೇಳ್ತೀನಿ. ನೋಡಿ ಸರ್, ಒಂದು ಹಸು ಒಂದು ದಿನಕ್ಕೆ 5 ಬೆಳೆ ಬರ್ತದೆ ಸರ್. ಅದು ಆಲ್ರೆಡಿ ಈ ಮುಂಚೆ ಹೇಳಿದ್ದೀನಿ. ಹೆಂಗಂದ್ರೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ. ಈ ಲೋಕದಲ್ಲಿ ಒಂದೇ ದಿನಕ್ಕೆ 5 ಬೆಳೆ ಕೊಡುವಂಥದ್ದು ಕಾಮಧೇನು ಸರ್. ಆ ಕಾಮಧೇನನ್ನ ಮರೆಯಬಾರ್ದು. 33 ಕೋಟಿ ದೇವತೆಗಳಿರುವಂಥದ್ದು ಕಾಮಧೇನು ಸರ್. ಹಸು ಸರ್, ಆ ಹಸುವನ್ನು ಬೆಳೆಸಿದ್ರಲ್ಲ ಸರ್ ಓರಿ ಆದ್ರಲ್ಲ ಸರ್ ಎತ್ತು. ಆಮೇಲೆ ರೈತ ಮೇಯಿಸಿದ್ರಲ್ಲ ಸರ್ ಹಳ್ಳಿಕಾರನಿಂದ ರೈತನ ಬರ್ತಾನೆ ಸರ್. ಮೇಯಿಸೋದು ರೈತ. ಅದರಿಂದ ರೈತರಿಗೆಲ್ಲ ನಾನು ಹೇಳೋದಿಷ್ಟೇ, ಚಿಕ್ಕದೊಂದು ಹಸು ಕಟ್ಕೊಳ್ಳಿ, ದೊಡ್ಡದು ಮಾಡ್ಕೊಳ್ಳಿ. ನೀವು ಬಡವರಾಗೋದು ಬೇಡ, ನೀವು ಚೆನ್ನಾಗಿ ಸಂಪತ್ಭರಿತರಾಗ್ರಿ ಅಂತಂದ್ಬಿಟ್ಟು ಕೋಟಗಲ್ಲು ನಮ್ಮ ನರಸಿಂಹಸ್ವಾಮಿ ಒಂದು ಸನ್ನಿಧಿಗೆ ಬಂದು ಆಯಪ್ಪನ ವಿಚಾರ ನಾನು ಹೇಳ್ತೀನಿ. ನೋಡಿ ಸರ್, ಪ್ರಹ್ಲಾದ್ಗೆ ಕಾಟ ಕೊಡ್ತಾ ಇದ್ರು ಅಂದರೆ ತನ್ನ ನಾಮ ಹೇಳಲಿಲ್ಲ, ನಾರಾಯಣ ನಾಮ ಹೇಳ್ತಾರಲ್ಲ ಇವನಿಗೆ ಕರ್ಕೊಂಡೋಗ್ಬಿಟ್ಟು ಹಾವು ಕಡಿಸಿ, ಆನೆಯಿಂದ ತುಳಿಸಿ,
ಬೆಟ್ಟದ ಮೇಲಿಂದ ಬೀಳಿಸಿ ಅಗ್ನಿಯಲ್ಲಿ ಧುಮುಕ್ಸ್ರಿ ಹಿಂಗೆಲ್ಲ ಕೊಡುವಾಗ ಇಲ್ಲಿಗೆ ಈ ಕೊಟ್ಗಲ್ಲು ಬೆಟ್ಟಗಳಿಗೆ ಬಂದು ಇಲ್ಲಿ ಶಿರಾಭರಣ ಮಾಡೋಕ್ಕೆ ಬಂದ್ರಂತೆ ಕರ್ಕೊಂಡು ಯಾರು ಕಟಕರು ಪ್ರಹ್ಲಾದನ ಇಲ್ಲಿ ಒಂದು ಸಾರಿ ಈ ಅಪ್ಪ ಕಾಣಿಸ್ಬಿಟ್ಟಿದ್ದಾನೆ ಕಾದ್ರಿ ನರಸಿಂಹಸ್ವಾಮಿ ಈ ಕಲ್ಲುಗಳಲ್ಲಿ ಇಲ್ಲಿಂದ ಯಾವಾಗ ಕಾಣಿಸಿದ್ರು ಇಲ್ಲಿ ಪರಾರಿ ಆಗಿಬಿಟ್ಟಿದ್ದಾರೆ. ಇಲ್ಲಿಂದ ಇನ್ನೂ ದೂರ ಕರ್ಕೊಂಡೋಗಿದ್ದಾರೆ. ಹೋಗಿ ಹೋಗಿ ಅಹೋಬಲ ಮಾತ್ರ ಕರ್ಕೊಂಡೋಗಿದ್ದಾರೆ ಸರ್. ಅಲ್ಲಿ ನೇರವಾದ ವಿಚಾರ ಬಂತು. ಪ್ರಹ್ಲಾದನಿಗೂ ತಂದೆಗೂ ಅಂದರೆ ಹಿರಣ್ಯಕಶಿಪುಗೂ ಪ್ರಹ್ಲಾದನಿಗೂ ವಾದ ವಿವಾದ ಬಂದು, ಏನಯ್ಯ ನನ್ನ ನಾಮ ನೀನು ಹೇಳಿಲ್ಲ, ದೇವ್ರ ನಾಮ ಹೇಳ್ತಾ ಇದೆಯಾ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಹೇಳಿದೆ. ಅಪ್ಪ ದೇವ್ರು ಸರ್ವತ್ರಯಾಮಿ ಎಲ್ಲರಲ್ಲೂ ಇದ್ದಾನೆ ಅಂತ. ಅಂದರೆ ನಿನ್ನಲ್ಲಿದ್ದಾನ? ಅಂದರೆ ನಿನ್ನಲ್ಲೂ ಇದ್ದಾನೆ. ತೋರಿಸ್ತೀಯಾ? ತೋರಿಸ್ತೀನಿ. ಎಲ್ಲಿ? ಅಲ್ಲಿ, ಇಲ್ಲಿ, ಎಲ್ಲ. ಏನಯ್ಯ ಕಂಬದಲ್ಲಿದ್ದಾನ? ಅಂದರೆ ಹೌದು ಕಂಬದಲ್ಲಿದ್ದಾನೆ. ಅಂದರೆ ಕಂಬಕ್ಕೆ ಏಟಾಕಿ ತಕ್ಷಣವೇ ರೂಪ ತಾಳ್ಕೊಂಡು ಉಗ್ರಮ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ಪ್ರಹ್ಲಾದನಿಗೆ ರಕ್ಷಣೆ ಮಾಡಿರುವಂಥ ಒಂದು ಇತಿಹಾಸದ ಸ್ಥಳ ನಮ್ಮ ಕಾದ್ರಿ ನರಸಿಂಹಸ್ವಾಮಿ. ಹೋಗಿ ಉಗ್ರ ನರಸಿಂಹ ಅವತಾರದಲ್ಲಿ ಆ ಒಂದು ಯುಗ ಅಂತ್ಯ ಆಯಿತು ಸರ್. ಇಷ್ಟನ್ನು ಹೇಳ್ಕೊಳ್ತಾ ಯಾವುದೇ ಜಾತ್ರೆಯಲ್ಲಿ ಆ ಜಾತ್ರೆ ವಿಶೇಷ ಸ್ವಲ್ಪ ಹೇಳ್ತಾ, ಹಳ್ಳಿ ಕಾರ್ ಚೆನ್ನಾಗಿ ಸಾಕಿ ಹಳ್ಳಿ ಕಾರಲ್ಲಿ ಬರೋಂಥ ಹಸು ಎತ್ತು ಓರಿ ಎಲ್ಲವನ್ನೂ ಸಾಕಿ ನೀವು ಚೆನ್ನಾಗಿ ಕ್ಷೇಮವಾಗಿ ಆರೋಗ್ಯವಾಗಿ ಪುಣ್ಯವಂತರಾಗಿ ಸಿರಿವಂತರಾಗ್ರಿ ಅಂತ ಹೇಳಿ ಅವ್ರಿಗೆಲ್ಲ ನಾನು ನಮಸ್ಕಾರ ಹೇಳ್ತಾ, ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸ್ವಾಮಿ.